ಮತ್ಸ್ಯ ಅಲ್ಲ ನಿಲ್ಲು. ನೀನು ನನ್ನನ್ನು ಕೊಲ್ಲಲು ಬಂದೆಯಾ? ಬಹುಶಃ ಮರೆತಿರುವೆ. ನಾನು ಭಗವಂತ. ಅಲ್ಲ ನಿಲ್ಲು, ನಿನ್ನನ್ನು ಜೀವಂತ ಬಿಡುವುದಿಲ್ಲ. ಕೊಂದು ಬಿಟ್ಟೆ ನಾನು ಮತ್ಸ್ಯವನ್ನು. ಕೊಂದು ಬಿಟ್ಟೆ. ನನ್ನನ್ನು ಕೊಲ್ಲಲು ಬಂದ ಮತ್ಸ್ಯವನ್ನೇ ಕೊಂದು ಬಿಟ್ಟೆ. ಅಯ್ಯೋ, ಕೊಂದ್ಬಿಟ್ರಾ? ಹಾ, ಕೊಂದು ಬಿಟ್ಟೆ ಭದ್ರಾಕ್ಷ. ಅಯ್ಯೋ, ಕೊಂದ್ಬಿಟ್ರಿ. ಮೀನು ಅಂತ ನನ್ನ ಕೊಂದ್ಬಿಟ್ರಿ. ಅಯ್ಯೋ ಭಗವಂತ. ಇದು ಹೇಗಾಯ್ತು? ಆ ಮತ್ಸ್ಯ ಎಲ್ಲಿದೆ? ಮತ್ಸ್ಯ ಅಲ್ಲ ಭಗವಂತ, ಈ ಪ್ರೇತನ ಎಷ್ಟು ಸಲ ಕೊಲ್ತೀರಾ ಭಗವಂತ? ಬಂದ್ಬಿಡ್ತು. ನಂದ್ರಾಜ, ನಂಗೆ ಗೊತ್ತು. ರಾತ್ರಿನೇ ಕಳ್ಳರು ಬಂದಿದ್ರು, ಮತ್ತೆಲ್ಲ ಕತ್ಕೊಂಡು ಹೋದ್ರು. ಅವ್ರು ನನ್ಗೇನೇ ಹೇಳಿದ್ರು ಗೊತ್ತಾ? ಗಿರಿಧರ ಮಲ್ಗು, ಇಲ್ಲಾಂದ್ರೆ ಯಮರಾಜ ಬರ್ತಾನೆ ಅಂತ. ಆಮೇಲೆ ಅವರು ನನ್ನ ಮಂಚನೂ ಹೊತ್ಕೊಂಡು ಹೋದ್ರು. ಆದ್ರೆ ನೀನು ಕಳ್ಳನ್ನ ಹಿಡಿಯೋ ಪ್ರಯತ್ನ ಯಾಕೆ ಮಾಡ್ಲಿಲ್ಲ? ಮತ್ತೆ ಕೂಗಿ ಯಾಕೆ ಕರೀಲಿಲ್ಲ? ಕೂಗಿ ಹೇಗ್ ಕರೀಲಿ ನಂದ್ರಾಜ? ಆಗ ಯಮರಾಜ ಬಂದ್ಬಿಟ್ರ? ಅವರು ನನ್ನ ಹೆದರಿಸಿ ಭ್ರಮೆ ಹುಟ್ಟಿಸಿದ್ರು. ನೀನ ಕಳ್ಳನ್ ಧ್ವನಿ ಮೇಲೆ ಗಮನ ಕೊಟ್ಟಿದ್ಯಾ? ಹಾ ನಂದ್ರಾಜ, ಸ್ವರ ಅಂತೂ ಸ್ವಲ್ಪ ಗೊತ್ತಿರೋ ಹಾಗೆ ಇತ್ತು. ನಂದ್ರಾಜ, ನೀವೇ ಈ ಊರಿನ ಮುಖ್ಯರು. ಈಗ ನೀವೇ ಹೇಳಿ, ಮನೆಗಳಿಗೆ ಬಾಗ್ಲಿಲ್ಲ, ಕಿಟಕಿ ಇಲ್ಲ, ನೇಗ್ಲಿಲ್ಲ, ಒರಳಿಲ್ಲ, ಮತ್ತೆ ಮುಂದೇನ್ ಮಾಡೋದು? ಹೌದು ನಂದಣ್ಣ, ಈ ಅಪಾಯ ಅಂತೂ ಮೋಡುಗಳ ಅಪಾಯಕ್ಕಿಂತ ದೊಡ್ಡದನ್ನಿಸ್ತಿದೆ. ಮತ್ತೀ ಕಟ್ಟಿಗೆ ಕಳ್ಳ ನಮ್ಮೂರವನೇ ಅಂತ ಅನ್ಸತ್ತೆ. ಒಂದ್ ಸಲ ಕೈಗೆ ಸಿಗ್ಲಿ, ಆಗ ಗೊತ್ತಾಗತ್ತೆ ಈ ಸಂಕಷ್ಟದ ಸಮಯದಲ್ಲಿ ಇನ್ನೂ ಭಯ ಹೆಚ್ಚು ಮಾಡಿರೋದ್ರ ಪರಿಣಾಮ ಏನಾಗತ್ತೆ ಅಂತ. ಹಾ, ಬನ್ನಿ ಹುಡ್ಕೋಣ ಅವನ್ನ. ಇವತ್ತ ಕಳ್ಳ ಸಿಗ್ಲೇಬೇಕು. ಅವನು ಒಬ್ಬ ಕಳ್ಳ ಅಲ್ಲ, ಕಳ್ಳರು ದೊಡ್ಡ ಗುಂಪೇ ಇದೆ. ಇವತ್ತು ಅವನಿಗೆ ಗೊತ್ತಾಗ್ಬೇಕು ಈ ವೃಂದಾವನದವರು ಯಾರಿಗೂ ಕಡಿಮೆ ಇಲ್ಲ ಅಂತ. ನಿಮ್ಗೆಲ್ಲ ಏನು ಅನಿಸ್ತಾ ಅಲ್ವಾ? ನೀವೆಲ್ಲರೂ ಕಳ್ಳನ ಮೇಲೆ ಜಾಸ್ತಿ ಕಠೋರ ಆಗ್ತಿದ್ದೀರಾ ಅಂತ. ರಾಧೆ, ಅವನು ನಮ್ಗೆ ಒಳ್ಳೇದೇನ್ ಮಾಡ್ತಿಲ್ವಲ್ಲ. ನಾವೆಲ್ಲ ಅವನಿಗೆ ಆರ್ತಿ ಮಾಡೋದಿಕ್ಕೆ. ಅವನು ಕಳ್ಳ, ಅವನು ಕಳ್ತನ ಮಾಡಿದಾನೆ. ಈ ವಿಷಯಕ್ಕೆ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಯಾರು ಶಿಕ್ಷೆ ಕೊಡಕ್ಕಾಗಲ್ಲ ನನ್ ಕೃಷ್ಣಂಗೆ. ಗೊಲ್ಲ 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 ಅಂದ್ರೆ ನನ್ ಕೃಷ್ಣಂಗೆ. ಮತ್ತೆ ನೀವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನಾನ್ ಸಹಿಸ್ಕೊಳ್ಳೋದಿಲ್ಲ ಯಾರಾದ್ರೂ ನನ್ ಗೊಲ್ಲನ್ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡೋದನ್ನ. ರಾಧೆ ಪುಟಿ, ನಿನ್ ಮಾತಿನ ಅರ್ಥ ಏನು? ಮಾವ, ನಾನ್ ಹೇಳ್ತಿರೋದಿಷ್ಟೇ. ಕಟ್ಗೆ ಎಲ್ಲ ಕಳ್ತನ ಆಗಿರೋದು, ಇದನ್ನೆಲ್ಲ ನನ್ ಗೊಲ್ಲಾನೆ ಮಾಡಿರೋದು. ಅಂದ್ರೆ ಕೃಷ್ಣನಾ? ಹಾ ಅಣ್ಣ, ನಮ್ಗೆಲ್ಲ ಒಬ್ನೇ ಕೃಷ್ಣ ಇರೋದು. ಮತ್ತೆ ನನ್ ಕೃಷ್ಣ ಏನೇ ಮಾಡಿದ್ರು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಮಾಡಿರೋದು. ಅಯ್ಯೋ, ನಾನು ಇದೇನ್ ಹೇಳ್ಬಿಟ್ಟೆ ಎಲ್ಲರಿಗೂ. ರಾಧೆ ಪುಟ್ಟಿ, ನೀನ್ ಹೇಳ್ತಿರೋ ಮಾತಿನ ಅರ್ಥ ನಮ್ ವೃಂದಾವನದ ಬಾಗ್ಲು ಕಿಟಕಿ ಎಲ್ಲಾನು
ಕೃಷ್ಣ ಕದ್ದಿದ್ದ? ಅಯ್ಯೋ ಇಲ್ಲ ಇಲ್ಲ ಅಣ್ಣ, ನಾನು ಹಾಗೆಲ್ಲ ಹೇಳ್ದೆ. ನಾನು ಏನ್ ಹೇಳ್ತಿದ್ದೆ ಅಂದ್ರೆ ನನ್ನ ಕೃಷ್ಣನ್ ವಿರುದ್ಧ ಯಾವ ಮಾತು ಕೇಳೋದೇ ಇಲ್ಲ. ರಾಧೆ ಪುಟ್ಟಿ, ನಮಗ್ ಗೊತ್ತಿದೆ ನೀನ್ ಯಾವಾಗ್ಲೂ ಅಸತ್ಯ ಹೇಳೋದಿಲ್ಲ. ಈಗ ನೀನೇ ಹೇಳು, ಸತ್ಯ ಏನು? ಮಾವ, ನಾನು ನಿಮ್ಗೆ ಇದಕ್ಕಿಂತ ಹೆಚ್ಚು ಇನ್ನೇನು ಹೇಳಕ್ಕಾಗಲ್ಲ. ಯಾಕಂದ್ರೆ ಕೃಷ್ಣ ನನ್ಗೆ ಏನು ಹೇಳೋದ್ ಬೇಡ ಅಂದಿದ್ದಾನೆ. ಈಗ ನಾನ್ ನಿಮ್ಗೆ ಏನು ಹೇಳಕ್ಕಾಗಲ್ಲ. ಇವತ್ ನಾನು ನನ್ನ ಮತ್ಸ್ಯ ಶಕ್ತಿನ ಜಾಗೃತಿ ಮಾಡ್ಲೇಬೇಕು. ಮತ್ಸ್ಯ ರೂಪ ಧಾರಣೆ ಮಾಡ್ಬೇಕು. ಮೊದ್ಲಿನ ಹಾಗೆ ಈ ಜಗತ್ತಿನ ರಕ್ಷಣೆ ಮಾಡ್ಬೇಕು. ಓಂ ಮತ್ಸ್ಯಾಯ ನಮಃ. ಓಂ ಮತ್ಸ್ಯ ಮನುಕಾಲ್ವಾಯ ನಮಃ. ಓಂ ಮತ್ಸ್ಯ ಮನುಕಾಲ್ವಾಯ ನಮಃ. ಓಂ ಮತ್ಸ್ಯ ಮನುಕಾಲ್ವಾಯ ನಮಃ. ಭಗವಂತ, ನಾನೇ ನನ್ನ ಎರಡೂ ಕಣ್ಗಳಿಂದ ದೊಡ್ಡ ದೊಡ್ಡ ಕಣ್ಗಳನ್ನ ತೆರೆದು ನೋಡಿದ್ದು. ಅಲ್ಲಿ ಯಾವ ಮೀನು ಇರಲಿಲ್ಲ. ನಿನಗೆ ನೆನಪಿಲ್ಲವೇ ಭದ್ರಾಕ್ಷ? ಆ ಮತ್ಸ್ಯ ಅಲ್ಲೇ ಇತ್ತು. ಇಷ್ಟು ದೊಡ್ಡ ಆಕಾರದ್ದು ರೆಕ್ಕೆ ಇತ್ತು ಅದಕ್ಕೆ. ಅದು ನನ್ನ ಸಾಯಿಸ ನಾನದನ್ನು ಕಣ್ಣಾರೆ ನೋಡಿದೆ. ಆದರದು ನೀನು ಬಂದಾಗ ಅದೃಶ್ಯವಾಯಿತು. ಅದು ಇದೇ ಮಹಲಿನಲ್ಲಿ ಎಲ್ಲೋ ಇದೆ. ನಾನು ತಿಳಿದಂತೆ ಅದು ಇಲ್ಲೇ ಎಲ್ಲೋ ಇದೆ. ಅಯ್ಯ, ಸಾಯಿಸಿದೆ, ಕೊಂದು ಬಿಟ್ಟೆ. ನಾನು ಮತ್ಸ್ಯವನ್ನು ಕೊಂದು ಬಿಟ್ಟೆ. ನನ್ ತಲೆ ಹೊಡೆದ್ಬಿಟ್ರಿ ಭಗವಂತ. ನನ್ ತಲೆ ಏನ್ ತಂಗಿನಕಾಯಿನ, ಮತ್ತೆ ಆ ಮೀನೇನ್ ಗುಬ್ಬಿನ, ಅದ್ ನನ್ ತಲೆ ಮೇಲೆ ಕೂತ್ಕೊಳ್ಳೋದಕ್ಕೆ ಮೊದ್ಲು ಚುಚ್ಚುದ್ರಿ, ನಂತರ ಗುದ್ದುದ್ರಿ. ಹೊಡೆದು ಭದ್ರಾಕ್ಷನ್ ಮುಖ ಹಾಳ್ ಮಾಡ್ಬಿಟ್ರಿ ಭಗವಂತ. ಅದು ಇಲ್ಲಿತ್ತು. ಕೋಪ ಮಾಡ್ಕೋಬೇಡಿ ಭಗವಂತ. ನಾನು ಒಪ್ಕೊಂಡೆ, ನೀನು ಇತ್ತು. ಇದೇನೆ ಮೀನು, ನಾನೇನೆ. ಅಲ್ಲಿ ನೋಡು, ಇಷ್ಟೊಂದೆಲ್ಲ ಮತ್ಸ್ಯ. ಭದ್ರಾಕ್ಷ ಅಲ್ಲಿ ನೋಡು, ಅಲ್ಲಿ ನೋಡು ಮತ್ಸ್ಯ. ನಾನಿನ್ನು ಇದನ್ನು ಜೀವಂತ ಉಳಿಸುವುದಿಲ್ಲ. ನೀನು ಸಾಯಬೇಕು ಭಗವಂತ ಕಂಸನ ಕೈಯಿಂದ. ಒಂದನ್ನು ಜೀವಂತ ಉಳಿಸುವುದಿಲ್ಲ. ನನಗೆ ಒಂದ್ ಮೀನು ಕಾಣಿಸ್ತಾನೇ ಇಲ್ಲ. ಭಗವಂತ ನೋಡಿದ್ರೆ ಮೀನು ಅಂತ ಬಡ್ಕೋತಾ ಇದ್ದಾರೆ. ಜಲಪ್ರಳಯದ ಬಗ್ಗೆನೆ ದಿನರಾತ್ರಿ ಯೋಚಿಸಿ ಭಗವಂತನ ತಲೆಲಿ ಮೀನಿನ ಪ್ರಳಯ ಆಗ್ತಿದೆ. ನಾನಿದನ್ ತಡೆಯಲ್ಲ. ನಾನಿವ್ರನ್ನ ತಡೆಯೋದು, ಇವ್ರ ಕೈಯಲ್ಲೇ ಹೊಡೆತ ತಿನ್ನೋದು. ನಾನ್ ಮಾತೇ ಆಡ್ದೆ ಬಲಿಯಾಗ್ಬಿಡ್ತೀನಿ.
ಎಲ್ಲವೂ ಸತ್ತಾಗಿದೆ. ಸತ್ತಾಯಿತು, ಎಲ್ಲ ಸತ್ತಾಯಿತು. ಹಾ ಭಗವಂತ, ನೀವು ಎಲ್ಲಾ ಮೀನುಗಳನ್ನು ಸಾಯಿಸಿದ್ರಿ. ನನ್ ಜೊತೆ ಒಂದ್ ಸ್ವಲ್ಪ ಬರ್ತೀರಾ? ನಿಮ್ಗೇನೋ ತೋರಿಸ್ಬೇಕಿದೆ. ಬನ್ನಿ, ಬನ್ನಿ ಬನ್ನಿ, ನನ್ ಜೊತೆನೆ ಬನ್ನಿ. ನಾನ್ ನಿಮ್ ಜೊತೆನೆ ಇರ್ತೀನಿ. ಬನ್ನಿ ಬನ್ನಿ ಭಗವಂತ, ಬನ್ನಿ ಬನ್ನಿ. ಭಗವಂತ, ನೀವಿದನ್ ನೋಡಿ ನೀವ್ ಯಾವ ಮೀನ್ಗಳನ್ನ ಕೊಂದ್ರೋ ಅವ್ ಎಲ್ಲಿ ಹೋದ್ವು? ಇಲ್ಲಿ ಒಂದು ಹನಿ ನೀರು ಕೂಡ ಅಲುಗಾಡ್ತಿಲ್ಲ. ಒಂದು ಹನಿ ರಕ್ತ ಕೂಡ ಇಲ್ಲೆಲ್ಲೂ ಬಿದ್ದಿಲ್ಲ. ಎಲ್ಲಿ ಹೋಯ್ತು ರಕ್ತದ ಹನಿ? ಎಲ್ಲಿ ಹೋದ್ವು ಮೀನುಗಳು? ರಾಧೆ ಪುಟ್ಟಿ, ನೀನ್ ಹೇಳಲೇಬೇಕೀಗ. ಯಾಕಂದ್ರೆ ಈ ಸಮಯ ವಿಷಯ ಕೇವಲ ನನ್ ಕಣ್ಣಂದಲ್ಲ, ಬದಲಾಗಿ ಇಡೀ ವೃಂದಾವನದ್ದು. ಮತ್ತೆ ಈಗ ನಮ್ಮೇಲೆ ಯಾವ ಸಂಕಟ ಬಂದಿದೆಯೋ ಈ ವಿಷಯ ಅದರದ್ದು. ಅದಕ್ಕೆ ನೀನು ಸತ್ಯ ಹೇಳಲೇಬೇಕು. ಆದ್ರೆ ಅತ್ತೆ, ರಾಧೆ ಪುಟ್ಟಿ, ನೀನೇನ್ ಬಯಸ್ತೀಯ ಹೇಳು? ನನ್ ಕಂದ ತನ್ನ ತಪ್ಪನ್ನ ಮುಚ್ಚಿಡ್ಬೇಕಾ? ಜನರ ಕೆಟ್ಟದಾಗ್ಬೇಕಾ? ನಮಗ್ ಸತ್ಯ ಹೇಳ್ಬಾರ್ದಾ? ಮಗಳೇ, ನೀನು ಸತ್ಯ ಹೇಳ್ದೆ ಹೋದ್ರೆ ಅದರರ್ಥ ಏನ್ ಹೇಳು? ನೀನು ಕೂಡ ಈ ಕಳ್ತನದಲ್ಲಿ ಭಾಗಿ ಅಂತ. ಹೇಳು ಮಗಳೇ, ಹೇಳು ಸತ್ಯ ಏನು ಅಂತ. ಅತ್ತೆ, ನೀವು ನಿಜ ಕೇಳ್ಬೇಕಂತಿದ್ದೀರಲ್ವಾ? ಹಾಗಿದ್ರೆ ಕೇಳಿ. ನನ್ ಕೃಷ್ಣ ಯಾವುದೇ ತಪ್ಪು ಮಾಡಿಲ್ಲ ಇಲ್ಲಿವರೆಗೂ. ಅವನು ತನ್ನ ವೃಂದಾವನದ ಜನರ ಜೀವ ಉಳಿಸ್ಬೇಕು ಅಂತಿದ್ದಾನೆ. ಅದರ ಅರ್ಥ ಏನು? ಏನಾಗ್ತಿದೆ ಇಲ್ಲಿ? ಜೀವನ ಉಳಿಸ್ಬೇಕು ಅಂತನ? ಜೀವ ಉಳಿಸ್ಬೇಕಂತನ? ಕಟ್ಗೆನ ಕದಿಯೋದ್ರಿಂದ? ಆದ್ರೆ ಅದು ಹೇಗ್ರಾದೆ? ಮಾವ, ಗೊಲ್ಲ ಈ ಕಟ್ಟಿಗೆಯಿಂದ ನೌಕೆ ಮಾಡ್ತಿದ್ದಾನೆ. ಓಹೋ, ಈ ಎಲ್ಲಾ ಕಳ್ತನ ನೌಕೆ ಮಾಡೋದಕ್ಕೋಸ್ಕರ ಆಗ್ತಿರೋದಾ? ಸಂಕಟದ ಈ ಹೊತ್ತಲ್ಲಿ ಕೃಷ್ಣ ನಮ್ಮೆಲ್ಲರ ಜೊತೆ ಯಾಕೆ ಈ ರೀತಿ ಆಟ ಆಡ್ತಿದ್ದಾನೆ? ನಮ್ ಕೃಷ್ಣ ಹೀಗ್ ಮಾಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಗೆಳೆಯರೇ, ಎಲ್ರು ಬನ್ನಿ ನನ್ ಜೊತೆ. ನಾವು ನಮ್ಮ ಮನೆ ಕಿಟಕಿ ಬಾಗ್ಲು ಸೂರಿನ ಮೇಲೆ ಇರ್ಬೇಕಾದ ಕಟ್ಟಿಗೆಯಿಂದ ಯಾರಿಗೂ ನೌಕೆ ಮಾಡಕ್ ಬಿಡಬಾರ್ದು. ಬಿಡಬಾರ್ದು. ಬನ್ನಿ, ಬನ್ನಿ, ಎಲ್ರು ಬನ್ನಿ ನನ್ ಜೊತೆ. ಕೆಲಸ ನಿಲ್ಸೋಣ ನಾವು. ನಡೀರಿ ನಡೀರಿ, ನಮ್ದು ಹೋಗೋಣ. ಅತಿ ಆಗ್ತಿದೆ. ಬನ್ನಿ. ನಾನು ಕೃಷ್ಣನ್ಗೆ ಈ ಅಪಾಯದ ಬಗ್ಗೆ ಹೇಳಲೇಬೇಕು. ಭಗವಂತ, ನೀವೇನಾದ್ರೂ ನೋಡಿದ್ರ? ಯಾವುದೋ ಮೀನು ನೀರಿನ ಹೊರಗ್ ಬಂದು ರೆಕ್ಕೆ ಬಿಚ್ಕೊಂಡು ಹಾರಿದ್ದನ್ನ ನೀವು ನೋಡಿದ್ರ ಹೇಳಿ? ನೀನು ಸತ್ಯವನ್ನೇ ಹೇಳುತ್ತಿರುವೆ ಭದ್ರಾಕ್ಷ. ನನ್ನ ಸಾಂಗತ್ಯದ ವಾಸ್ತವಿಕ ಲಾಭ ಕೇವಲ ನಿನಗಷ್ಟೇ ಆಗಿದೆ. ಜಗತ್ತಿನಲ್ಲಿ ನೀನೊಬ್ಬನೇ ನನಗೆ ಅತ್ಯಂತ ದೊಡ್ಡ ಶುಭ ಚಿಂತಕ, ನನ್ನ ಅತ್ಯಂತ ದೊಡ್ಡ ಹಿತೈಷಿ. ಭಗವಂತ, ಆ ವಿಷ್ಣು ಅವನ್ ಮಾಯೆಲಿ ನಿಮ್ನ ಮಂಕ್ ಮಾಡಿದ್ದು. ನಿಮ್ಗೆ ಎಲ್ಲಾ ಕಡೆನೂ ಬರೀ ಮೀನ್ಗಳೇ ಕಾಣ್ತಾ ಇರೋದು. ಆ ವಿಷ್ಣು ನಿಮ್ ಜೊತೆ ಏನೋ ಆಟ ಆಡ್ತಿದ್ದಾನೆ. ಮತ್ ಮೊದ್ಲಿಂದನೂ ಹೀಗೆ ಆಗ್ತಾ ಇದ್ದಿದ್ದು. ಹೀಗೆ ವಿಷ್ಣು ನಿಮ್ನ ಅವನ್ ಮಾಯೆಲಿ ಸಿಕ್ಕಾಕಿಸ್ತಾ ಇದ್ದಾನೆ. ಹಾ ಭಗವಂತ. ನೀನು ನನ್ನ ಮುಂದೆ
ಇಷ್ಟು ದೊಡ್ಡ ಮಾಯೆ ರಚಿಸಿದೆ ಮತ್ತು ನನಗೆ ಸುಳಿವೂ ಸಿಗಲಿಲ್ಲ. ಚಕ್ರಧಾರಿ, ಈಗ ನೋಡು, ನನ್ನ ಎದುರು ಯಾವ ಮತ್ಸ್ಯ ಬರಲಿ, ಇಲ್ಲ ಮತ್ಸ್ಯ ರೂಪಧಾರಿಯ ಕೃಷ್ಣ ಬರಲಿ, ನನ್ನನ್ನು ಭ್ರಮಿತ ಮಾಡಲಾಗುವುದಿಲ್ಲ. ಅವನ ಕಂಸನಾಮ ಹೊರಗಡೆ ಬಂದರೆ ಸಾಯುವುದಷ್ಟೇ. ಬಾ. ಹೇ ಮತ್ಸ್ಯ ಶಕ್ತಿ, ಹೇ ಮತ್ಸ್ಯ ಅವತಾರ, ನಾನು ನಿನ್ನ ಯಮುನೆ ನೀರೊಳಗಡೆ ಕಳ್ಸ್ಕೊಡ್ತೀನಿ. ಕಾಲ್ಕಿಯನ ಜಲಪ್ರಳಯದಿಂದ ಈಗ ನೀನೇ ನಮ್ಮನ್ನ ರಕ್ಷಿಸಕ್ಕಾಗೋದು. ಹೊರಡು ಮತ್ಸ್ಯ, ಹೊರಡು. ನಾರಾಯಣ ನಾರಾಯಣ. ಪ್ರಭು, ಪರಮಾವತಾರಿ ಕೃಷ್ಣ ಇದೇನು ಮಾಡ ಹೊರಟಿದ್ದಾನೆ? ಅಲ್ಲಿ ಕಾಲಕೇಯ ಇವನ ಮತ್ಸ್ಯ ರೂಪವನ್ನೇ ಪ್ರತೀಕ್ಷೆ ಮಾಡುತ್ತಿದ್ದಾನೆ. ಅವನೇನಾದರೂ ಮತ್ಸ್ಯವನ್ನು ಜಲದಲ್ಲಿ ಕಳಿಸಿದರೆ ಆಗ ಅನರ್ಥವಾಗುತ್ತದೆ ಪ್ರಭು, ಅನರ್ಥವಾಗುತ್ತದೆ. ದೇವರ್ಷಿ, ಮತ್ಸ್ಯದ ಸಂಪೂರ್ಣ ಶಕ್ತಿ ಜಲದಲ್ಲೇ ವಾಸವಾಗಿದೆ. ಅವುಗಳು ಜಲದಲ್ಲೇ ಇರಬೇಕು, ಅದೇ ಸೂಕ್ತವಾಗಿದ್ದು. ನಾರಾಯಣ ನಾರಾಯಣ. ಪ್ರಭು, ನಿಮ್ಮ ಲೀಲೆಯನ್ನು ನೀವೇ ಬಲ್ಲಿರಿ. ಕೃಷ್ಣ, ಓ ಕೃಷ್ಣ. ರಾಧೆ, ಕೃಷ್ಣ. ರಾಧೆ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಅನರ್ಥ ಆಯ್ತು ಗೊಲ್ಲ, ಅನರ್ಥ. ಏನು, ಜಲಪ್ರಳಯ ಬಂದ್ಬಿಡ್ತಾ? ಇಲ್ಲ ಗೊಲ್ಲ, ನಾನೆಲ್ಲರಿಗೂ ಜಲಪ್ರಳಯದ ವಿಷಯನ ಹೇಳ್ಬೇಕಾಗ್ ಬಂತು. ಇದಕ್ಕಿಂತ ಕೆಟ್ಟ ವಿಷಯ. ಆದ್ರೆ ರಾಧೆ, ನಾನು ನಿನ್ಗೆ ಹೇಳ್ಬಾರ್ದು ಅಂತ ಹೇಳದ್ನಲ್ಲ, ಆದ್ರೆ ನೀನು ಅದ್ರ ನಂತರನು ಎಲ್ರಿಗೂ ಹೇಳ್ಬಿಟ್ಯಾ? ಆದ್ರೆ ನಾನು ಏನ್ ಮಾಡ್ಲಿ ಗೊಲ್ಲ, ಎಲ್ರೂ ನಿನ್ನ ಕೆಟ್ಟೋನು ಅಂತ ಹೇಳ್ತಿದ್ರು. ನಿನ್ ವಿರುದ್ಧ ಮಾತಾಡ್ತಾ ನಿಂತಿದ್ರು. ನಾನು ನನ್ ಕೃಷ್ಣನ್ ವಿರುದ್ಧ ಮಾತಾಡ್ತಾ ಇದ್ರೆ ನಾನು ಹೇಗ್ ಕೇಳಲಿ? ರಾಧೆ, ಒಮ್ಮೆ ಜನರು ನನ್ನ ವಿಷಯದಲ್ಲಿ ಕೆಟ್ಟದಾಗಿ ಮಾತಾಡಿದ್ರೆ ಅದನ್ನ ಕೇಳ್ಬೇಕಿತ್ತು. ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ನಾನು ಏನ್ ಮಾಡೋದು? ಈಗ ಏನು ಮಾಡ್ಬೇಡ, ನಡಿ ನನ್ ಜೊತೆ. ಹಾ ರಾಧೆ, ಬೇಗನೆ ನಡಿ. ನಡಿ. ಆ ಬಾಗ್ಲು ನಂಗ್ ಕೊಡು. ಬಲರಾಮ, ಏನಾಯ್ತು ಅಣ್ಣ? ನೀವೆಲ್ಲರೂ ಯಾಕೆಷ್ಟು ಕೋಪದಲ್ಲಿದ್ದೀರಾ? ಬಲರಾಮ, ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ ನಮ್ಗೆ ಯಾಕೆ ಇಷ್ಟೊಂದು ಕೋಪ ಬಂದಿದೆ ಅಂತ? ಊರಿನ ಕಟ್ಟಿಗೆ ಎಲ್ಲ ಕದ್ದು ತಂದು ನೌಕೆ ಮಾಡ್ತಾ ಇದ್ದೀರಾ, ಮತ್ತೆ ಕೇಳ್ತೀಯಾ ಕೋಪ ಯಾಕಂತ? ನಾವು ನಂದರಾಜಂಗೆ ಗೌರವ ಕೊಡ್ತೀವಿ, ಅದಕ್ಕಾಗಿ ನಿನಗೇನು ಹೇಳ್ತಾ ಇಲ್ಲ. ಆದ್ರೆ ಈ ರೀತಿ ನೀನು ನಮ್ಮೆಲ್ಲರ ಮನೆ ಬಾಗ್ಲು ಕಿಟಕಿ ಮುರಿದಿದ್ಯಲ್ಲ, ಹಾಗೆ ಈಗ ಈ ನೌಕೆನ ನಾವು ಖಂಡಿತ ಮುರಿತೀವಿ. ಬನ್ನಿ, ಎಲ್ರು ಬನ್ನಿ. ಎಲ್ಲರೂ ಶಾಂತವಾಗಿರಿ. ನೀವ್ ಯಾರು ಕೇಳೋದಿಲ್ವಾ ಈ ನೌಕೆ ಯಾಕೆ ಮಾಡ್ತಿರೋದು ಅಂತ? ಏನೋ ಮಕ್ಕಳಾಟಕ್ ಮಾಡ್ತಾ ಇದೀರಾ ತಾನೇ? ನಾವ್ ಈ ನೌಕೆನ ಮಕ್ಕಳಾಟಕ್ ಮಾಡ್ತಿಲ್ಲ, ಬದ್ಲಿಗೆ ನಿಮ್ಮೆಲ್ಲಾರನ್ನು ಜಲಪ್ರಳಯದಿಂದ ರಕ್ಷಣೆ ಮಾಡೋಕ್ ಮಾಡ್ತಾ ಇರೋದು. ಜಲಪ್ರಳಯನ ನೀನೇನ್ ಹೇಳ್ತಾ ಇದ್ಯಾ ಬಲರಾಮ? ಅಣ್ಣ, ಆಕಾಶದಲ್ಲಿರೋ ಆ ಮೋಡಗಳನ್ನ ನೋಡಿ. ಒಮ್ಮೆ ಅವೆಲ್ಲ ಒಂದ್ಸಲ ಸುರಿಯೋಕ್ ಆರಂಭ ಮಾಡ್ಬಿಟ್ರೆ ಆಗ ಯಾರಾದ್ರೂ ಯೋಚನೆ ಮಾಡಿದೀರಾ ಏನಾಗುತ್ತೆ ಅಂತ? ರಾಧೆ ನಿಮ್ಗೆ ನೌಕೆ ವಿಷಯ ಹೇಳಿದ್ಲು, ಆದ್ರೆ ಯಾಕೆ ಅಂತ ಹೇಳಿದ್ಲಾ? ನಾವೀಗ ಈ ನೌಕೆ ಯಾಕೆ ಮಾಡ್ತಿರೋದಂತ ನೆನ್ಪಿಲ್ವಾ? ಸ್ವಲ್ಪ ದಿನದ ಮೊದ್ಲು ಮಳೆ ಬಂದಿತ್ತು, ಅದ್ರ ನೀರು ಇಲ್ಲಿವರೆಗೂ ಒಣಗಿಲ್ಲ. ಮತ್ತೆ ಆಗಿಂದ ಮೋಡನು ಒಟ್ಟಾಗ್ತಾ ಇದಾವೆ, ಮತ್ತೆ ನಮ್ಗೆ ಬೆಂಕಿನೂ ಬೀಳ್ತಾ ಇತ್ತಲ್ವಾ? ಯಾರಿಗಾದ್ರೂ ಗೊತ್ತಾ ಇದೆಲ್ಲ ಯಾಕೆ ಆಗ್ತಿರೋದು? ನೀನ್ ಏನ್ ಹೇಳ್ತಾ ಇದೀಯ ಬಲರಾಮ? ಗೋಪಿ, ನಾನೀಗ ಏನ್ ಹೇಳ್ತಿರೋದಂದ್ರೆ, ಹೀಗೆ ಅನ್ಕೊಳ್ಳೋಣ ಜಲಪ್ರಳಯ ಬಂತು. ಎಲ್ಲಿ ಹೋಗ್ತೀರಾ ನೀವೆಲ್ಲರೂ? ಹೇಗ್ ಉಳಿಯೋದು ಆ ಜಲಪ್ರಳಯದಿಂದ? ಆದ್ರೆ ಚಿಂತಿಸೋ ಯಾವ ವಿಷಯನೂ ಇಲ್ಲ. ನಿಮ್ಮೆಲ್ಲರ ರಕ್ಷಣೆಗಾಗಿ ಅಂತಾನೆ ನಾವ್ ಈ ವಿಶಾಲವಾದ ನೌಕೆ ಮಾಡ್ತಿರೋದು. ಜಲಪ್ರಳಯ
ನೌಕೆ ಮತ್ತೆ ವೃಂದಾವನದಲ್ಲಿ ಜಲಪ್ರಳಯ ಬರೋದಾದ್ರೆ ನಾವೆಲ್ಲ ಇಲ್ಲಿ ಏನ್ ಮಾಡ್ತಾ ಇದೀವಿ? ಅಯ್ಯೋ ಅಣ್ಣ, ನಡಿ, ಬನ್ನಿ, ಬೇಗ ಬನ್ನಿ, ಹೋಗೋಣ. ಬನ್ನಿ. ಅಯ್ಯೋ ಅಕ್ಕ, ನಿಂತ್ಕೊಳ್ಳಿ, ಎಲ್ಲೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ ಎಲ್ರು. ಓಡಿ, ಬೇಗ ಓಡಿ ಎಲ್ರು, ಓಡಿ, ಬೇಗ ಓಡಿ. ನೀವೆಲ್ರೂ ನಿಮ್ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀರಾ? ನಿಲ್ಲಿ. ಓಡಿ, ಎಲ್ರು ಓಡಿ ಬೇಗ. ನೋ ಗೆಳೆಯ, ಸಾಮಾನ್ ಜೋಡಿಸ್ತಾ ಕೂತಿದ್ಯಲ್ಲೋ, ಮೊದ್ಲು ಜೀವ ಉಳಿಸ್ಕೋ. ಜೀವ ಉಳಿದ್ರೆ ಏನ್ ಬೇಕಾದ್ರೂ ತಗೋಬಹುದು. ಬೇಗ ಹೊರಡೋಣ, ಬೇಗ. ಬೇಗ ಮಾಡಿ. ನಿಲ್ಲಿ. ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಇಲ್ಲ ನಂದರಾಜ, ನಾವೆಲ್ಲ ಇಲ್ಲಿ ಒಂದು ಕ್ಷಣನೂ ಇರೋದಕ್ಕಾಗಲ್ಲ. ಒಂದ್ಸಲ ಮೇಲ್ಗಡೆ ನೋಡಿ, ಈ ಮೋಡ ಸಾಕ್ಷಾತ್ ನಮ್ಮೆಲ್ಲರ ಸಾವಿಗಂತಾನೆ ಒಟ್ಟಾಗ್ತಿರೋ ಹಾಗಿದೆ. ಈ ಮೋಡ ಯಾವಾಗ ಬೇಕಾದ್ರೂ ಮಳೆಯಾಗಿ ಸುರಿಬಹುದು. ನಾವೆಲ್ಲ ವೃಂದಾವನ ಬಿಟ್ಟು ಹೋಗ್ತಿದೀವಿ. ಬನ್ನಿ ನಂದರಾಜ, ನಾನು ಹೇಳ್ತಾ ಇದ್ದೀನಿ, ನೀವು ಬನ್ನಿ. ಇನ್ನೀ ವೃಂದಾವನದಲ್ಲಿ ಏನು ಉಳಿಯಲ್ಲ. ಹೌದು ನಂದಣ್ಣ, ನೀವು ಬನ್ನಿ. ನಿಲ್ಲಿ ನೀವೆಲ್ರು. ಇದಕ್ಕೂ ಮೊದಲು ವೃಂದಾವನಕ್ಕೆ ಎಷ್ಟು ಅಪಾಯ ಬಂದಿದೆ, ಮತ್ತೆ ಆ ಅಪಾಯ ಎಲ್ಲ ಹೊರಟು ಹೋಯ್ತು. ನಂದರಾಜ, ಈ ಅಪಾಯ ಹೊರಟೋಗೋ ರೀತಿ ಕಾಣ್ತಿದ್ಯಾ ನಿಮ್ಗೆ? ಎದುರಿರೋ ಸಾವನ್ನ ನೋಡ್ಕೊಂಡು ಸ್ವಾಗತಿಸೋ ಮಾತಾಡ್ತಿದ್ದೀರಾ ನೀವು. ಹೊರಡಿ, ಕೃಷ್ಣ ಮತ್ತೆ ಬಲರಾಮಂಗೂ ತಿಳಿಸಿ ಹೇಳಿ, ಅವರನ್ನು ನಿಮ್ ಜೊತೆ ಕರ್ಕೊಂಡು ನಡೀರಿ ಇಲ್ಲಿಂದ. ಕೃಷ್ಣ ಮತ್ತು ಬಲರಾಮ ಬಾಲಕರು, ಅವ್ರ ಮಾತಲ್ಲಿ ನಂಬಿಕೆ ಇಡೋಕ್ಕಾಗೋದಿಲ್ಲ. ನಂದರಾಜ, ವಿಷಯ ಕೇವಲ ಕೃಷ್ಣ ಮತ್ತೆ ಬಲರಾಮನ್ ಅಲ್ವಲ್ಲ. ಯಾವಾಗ ಮೊದ್ಲು ಮಳೆ ಆಗಿತ್ತೋ ಅಲ್ಲಿಂದ ಏನೋ ಒಂದ್ ಆಗ್ತಾನೆ ಇದೆ. ಮೊದ್ಲು ಬೆಂಕಿ ಆಯ್ತು, ಆಮೇಲೆ ಮಳೆ ಆಯ್ತು, ಈಗ ಈ ಜಲಪ್ರಳಯ ಬರ್ತಾ ಇದೆ. ನಾನು ಹೇಳೋದೇನಂದ್ರೆ, ನೀವ್ ನಿಮ್ ಪರಿವಾರದ ಬಗ್ಗೆ ಚಿಂತೆ ಮಾಡಿ ಮತ್ತೆ ಈ ಊರಿಂದ ನಡೀರಿ ನಂದಣ್ಣ, ತಡ ಮಾಡಬೇಡಿ, ನಡೀರಿ. ನಾನು ಕೃಷ್ಣ ಮತ್ತೆ ಬಲರಾಮನ್ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ಲೇಬೇಕು. ಬಲರಾಮ, ನೀನೀಗ ಏನ್ ಅನರ್ಥ ಮಾಡ್ತಿರೋದು? ಚಿಕ್ಕಪ್ಪ, ನಾವಿಲ್ಲಿ ನೌಕೆ ಮಾಡ್ತಾ ಇದ್ದೀವಿ. ಕೇವಲ ನೌಕೆ ಮಾಡ್ತಿದ್ದೀರಾ? ನೌಕೆ ಮಾಡೋದೇನು ಮಕ್ಕಳಾಟನ? ನಿಮ್ ಈ ನೌಕೆ ಮಾಡೋದಿಕ್ಕೆ ನೀವು ಕಾಡಿನ ಎಲ್ಲ ಕಟ್ಗೆನ, ಬೃಂದಾವನದ ಕಿಟಕಿ ಬಾಗಲ್ಗಳು ಎಲ್ಲ ತಂದಿದ್ದೀರಲ್ಲ. ನೀವು ಗೊತ್ತಿದ್ಯಾ ನಿಮ್ ಈ ನೌಕೆ ಕಾರಣಕ್ಕೆ ಬೃಂದಾವನಕ್ಕೆ ಎಷ್ಟು ಹಾನಿಯಾಗಿದೆ ಅಂತ? ಚಿಕ್ಕಪ್ಪ, ಇದೇನು ಅಲ್ಲ. ಬಾಗ್ಲು ಕಿಟಕಿನ ಮಾಡ್ಕೋಬಹುದು, ಆದ್ರೆ ಒಮ್ಮೆ ಈ ಜಲಪ್ರಳಯದಿಂದ ಜನರು ಜೀವ ಹೊರಟೋದ್ರೆ ಆಗದ್ ಯಾವತ್ತೂ ವಾಪಸ್ ಬರೋದಿಲ್ಲ. ಜಲಪ್ರಳಯ ಜಲಪ್ರಳಯ ಜಲಪ್ರಳಯ, ಯಾರು ಹೇಳಿದ್ದು ನಿಮ್ಗೆ ಜಲಪ್ರಳಯ ಬರುತ್ತೆ ಅಂತ? ಚಿಕ್ಕಪ್ಪ, ಅಲ್ಲೋಡಿ, ಆಕಾಶದಿಂದ ಜಲಪ್ರಳಯ ಬರೋ ಹಾಗಿದೆ. ಬಲರಾಮ, ಇದು ನಿಜ ಅಲ್ಲಪ್ಪ. ಇದು ಕೇವಲ ನಿಮ್ಮೆಲ್ಲರ ಕಲ್ಪನೆ. ಮತ್ ನಿಮ್ ಈ ಕಲ್ಪನೆ ಕಾರಣಕ್ಕೆ ವೃಂದಾವನ ವಾಸಿ ಭಯ ಪಡ್ತಿದ್ದಾರೆ, ಮತ್ ಊರ್ ಬಿಟ್ಟು ಹೋಗ್ತಿದ್ದಾರೆ. ಚಿಕ್ಕಪ್ಪ, ನನ್ಗೆ ಜಲಪ್ರಳಯದ ಯಾವ ಕಲ್ಪನೆನೂ ಇರ್ಲಿಲ್ಲ. ಆದ್ರೆ ನನ್ಗೆ ಕೃಷ್ಣನೇ ಹೇಳಿದ್ದು. ಕೃಷ್ಣ ಅದೇನ್ ಹೇಳ್ತಾನೋ ಅದು ಸತ್ಯನೇ ಆಗುತ್ತೆ. ಯಾರು ಹೇಳಿದ್ರು ನಿನ್ಗೆ ಕೃಷ್ಣನ್ ಎಲ್ಲಾ ಮಾತು ಸತ್ಯ ಅನ್ನೋದನ್ನ? ನಿನಗೆ ಕೃಷ್ಣನ್ ಬಗ್ಗೆ ಸರಿಯಾಗಿ ಗೊತ್ತಿದೆ. ನೀನ್ ಅವನ ಅಣ್ಣ. ಒಮ್ಮೆ ಅವನೇನೋ ತಪ್ಪು ಮಾಡ್ಬಿಟ್ರೆ ಆಗ ನೀನೇ ಅವನನ್ನ ಸರಿ ಮಾಡ್ಬೇಕಲ್ವಾ, ಅಲ್ದೆ ಅವನ ಜೊತೆ ಸೇರ್ಕೊಳ್ಳೋದಲ್ಲ. ಇವತ್ ನಾನು ಈ ನೌಕೆನ ಮುರಿದಾಕ್ತೀನಿ. ಯಾಕಂದ್ರೆ ಇದೇ ನೌಕೆ ಕಾರಣ ಬೃಂದಾವನ ವಾಸಿ ಭಯಭೀತರಾಗಿದ್ದು ಊರ್ ಬಿಟ್ಟು ಹೋಗ್ತಿದ್ದಾರೆ. ಇದೇ ನೌಕೆನ ನೋಡಿದ್ಮೇಲೆ ನಿಮ್ ಜಲಪ್ರಳಯದ ಕಾಲ್ಪನಿಕ ಮಾತು ಸತ್ಯ ಅನ್ನಿಸ್ತಿರೋದು ಈ ಜನರಿಗೆ. ಮತ್ ನಾನು ಹಾಗಾಗೋಕ್ ಬಿಡಲ್ಲ. ಮುರಿತೀನಿ ಈ ನೌಕೆನ. ಏನ್ ನೋಡ್ತಿದ್ದೀರಾ ನೀವೆಲ್ರು? ಬನ್ನಿ. ಚಿಕ್ಕಪ್ಪ, ಬೇಡ ಚಿಕ್ಕಪ್ಪ. ಅಪ್ಪ, ನನ್ ಮಾತ್ ಸ್ವಲ್ಪ ಕೇಳಿ. ಜಲಪ್ರಳಯ ಬಂದೇ ಬರುತ್ತೆ, ಮತ್ತೆ ಆ ಜಲಪ್ರಳಯದಿಂದ ಇದೇ ನೌಕೆ ನಮ್ಮೆಲ್ಲರ ಜೀವನ ಕಾಪಾಡೋದು. ನಿನಗ್ ಯಾರು ಹೇಳಿದ್ದು ಜಲಪ್ರಳಯ ಆಗುತ್ತೆ ಅಂತ? ಅಪ್ಪ, ಇದು ಸತ್ಯನೇ. ಇಲ್ಲಿ ಜಲಪ್ರಳಯ ಆಗೋದ್ ಸತ್ಯ. ಸರಿ, ವಿಷಯ ಹೀಗಾದ್ರೆ ನೀನ್ ಎಲ್ರಿಗೂ ಮೊದಲು ನಮಗೆ ಹೇಳ್ಬೇಕಿತ್ತು. ಹೀಗ್ ಯಾರು ಮಾಡ್ತಾರೆ? ಈಗ ನೀನು ವೃಂದಾವನದ ಎಲ್ಲಾ ಮನೆಯ ಕಿಟಕಿ ಮತ್ ಬಾಗ್ಲು ತೆಗೆದು ಬಿಟ್ಟಿದ್ಯಾ.
ಕಂದ, ನಿನ್ ಅಪ್ಪ ಖಂಡಿತ ಸತ್ಯ ಹೇಳ್ತಿದ್ದಾರೆ. ನೀನ್ ಏನಾದ್ರೂ ಮಾಡ್ಬೇಕು ಅಂತಿದ್ದಾಗ ಅದಕ್ಕೆ ಮೊದಲು ನೀನ್ ದೊಡ್ಡವರ ಅನುಮತಿ ಖಂಡಿತ ತಗೋಬೇಕು. ಇಲ್ಲ ಕಂದ, ಎಲ್ಲ ನಂದೇ ತಪ್ಪು. ನಾನೇ ಹೀಗ್ ಮುದ್ ಮಾಡಿ ನಿನ್ನ ಈ ರೀತಿ ಹಾಳ್ ಮಾಡಿರೋದು. ನೀನ್ ಏನೇ ಮಾಡೋಕು ಮುಂಚೆ ದೊಡ್ಡವರ ಅನುಮತಿ ಕೇಳ್ಬೇಕು ಅಂತಾನು ಅನ್ಕೋತಿಲ್ಲ. ಆದ್ರೆ ಇನ್ ಬೇಡ, ನಡಿ. ಮತ್ತಿನ್ಮೇಲೆ ನಿನ್ ಮನೆಯಿಂದ ಹೊರಗಡೆ ಬರೋ ಹಾಗಿಲ್ಲ. ಅಮ್ಮ, ನಾನ್ ನಿನ್ ಜೊತೆ ಬರೋದಕ್ಕೆ ಸಿದ್ಧ ಇದ್ದೀನಿ. ಆದ್ರೆ ಅದಕ್ಕೂ ಮೊದಲು ಈ ಜಲಪ್ರಳಯದ ಅಪಾಯ ಹೊರಟೋಗ್ಬಿಡ್ಲಿ. ಕಂದ, ಯಾವ ಮಹಾಪ್ರಳಯ, ಅದ್ಯಾವ ಅಪಾಯ? ನಮಗಂತೂ ಏನೂ ಕಾಣ್ತಾನೆ ಇಲ್ಲ. ನಡಿ, ಮೋಡ ಮಳೆ ಸುರಿಸ್ತಾನೆ ಇರುತ್ತೆ. ಪ್ರಳಯ, ಜಲಪ್ರಳಯ. ಇನ್ನು ಈ ಜಲಪ್ರಳಯವನ್ನು ಜಗತ್ತಿನ ಯಾವುದೇ ಶಕ್ತಿ ತಡೆಯಲಾಗದು. ಬ್ರಜವಾಸಿಗಳೇ, ನಿಮ್ಮ ಭಗವಂತನ ಸ್ಮರಣೆ ಮಾಡಿರಿ. ಏಕೆಂದರೆ ಇನ್ನು ನಿಮ್ಮಲ್ಲಿ ಯಾರು ಜೀವಂತವಾಗಿ ಉಳಿಯಲಾರರು. ಓಡಿ, ಎಲ್ಲಿಯವರೆಗೂ ಓಡುತ್ತೀರೋ ಓಡಿ. ಇನ್ನು ಈ ಮಹಾಪ್ರಳಯದಿಂದ ತಪ್ಪಿಸಿಕೊಳ್ಳಲು ಈ ಭೂಮಿಯೂ ಸಾಲುವುದಿಲ್ಲ. ಬ್ರಜವಾಸಿಗಳೇ, ನೋಡುತ್ತಿದ್ದೀರಾ ಈ ಎಲ್ಲ ಕಪ್ಪು ಮಹಾಪ್ರಳಯದ ಮೇಘ? ಇನ್ನು ಕೇವಲ ನನ್ನ ಆದೇಶದ ಪ್ರತೀಕ್ಷೆಯಷ್ಟೇ. ನಿಮ್ಮ ಜೀವನ ಮತ್ತು ಸಾವಿನ ಮಧ್ಯೆ ಇನ್ನು ಯಾವ ವಿಷ್ಣುವೂ ಇಲ್ಲ. ಇಲ್ಲಿ ಕೇವಲ ನನ್ನ ಆದೇಶವಿದೆ, ಕಾಲಕೇಯನ ಆದೇಶ. ಮೊದಲನೇ ಹನಿ. ನಂದರಾಜ, ಇದ್ಯಾರು? ಯಾವ ಪ್ರಳಯದ ಬಗ್ಗೆ ಮಾತಾಡ್ತಿದ್ದಾರೆ? ನನ್ ಮನ್ಸಿಗೆ ತುಂಬಾನೇ ಭಯ ಆಗ್ತಿದೆ. ಅತ್ತೆ, ಇವನೇನೆ ಆ ಕಾಲಕೇಯ. ಜಲಪ್ರಳಯ ತರ್ತಿರೋದು ಇವನೇನೆ. ಇವನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಗೊಲ್ಲ ನೌಕೆ ಮಾಡ್ತಿದ್ದು. ಹಾ ಅಮ್ಮ, ರಾಧೆ ಸತ್ಯ ಹೇಳ್ತಿದ್ದಾಳೆ. ಚಿಕ್ಕಮ್ಮ, ಈಗ್ಲಾದ್ರೂ ನಿಮ್ಗೆ ಕೃಷ್ಣ ಮತ್ತೆ ನನ್ ಮಾತಲ್ಲಿ ನಂಬಿಕೆ ಬಂದಿದ್ಯಲ್ವಾ? ಕೃಷ್ಣ ಈಗಿಲ್ಲಿ ಏನೇ ಮಾಡಿದ್ರು ಅದೆಲ್ಲ ನಿಮ್ ಪ್ರಾಣ ಕಾಪಾಡೋದಕ್ಕಾಗಿನೇ ಮಾಡಿದ್ದು. ಹಾ ಬಲರಾಮ, ನನ್ನ ಹೃದಯನೂ ಹೇಳ್ತಿದೆ ನೀವೆಲ್ಲರೂ ನಿರ್ದೋಷಿಗಳಂತ. ಆದ್ರೆ ಈ ಕಾಲಕ್ಕೆ ಯಾರು ಮತ್ತೆ ಇವ್ನು ಯಾವ ಮಹಾಪ್ರಳಯದ ಸವಾಲ್ ಹಾಕ್ತಿದ್ದ? ಅಮ್ಮ, ಈ ಕಾಲಕೀಯ ಸವಾಲಾಗ್ತಿರೋದಲ್ಲ. ಖಂಡಿತ ಜಲಪ್ರಳಯ ಬರುತ್ತೆ, ಮತ್ತೆ ಇವನ್ನ ಯಾರು ತಡೆಯಕ್ಕಾಗಲ್ಲ ಅಮ್ಮ.
ಅಯ್ಯೋ ಭಗವಂತ, ಇದೇನು? ಇನ್ನೀ ಜಲಪ್ರಳಯ ಮತ್ತೆ ಈ ರಾಕ್ಷಸ ಇಬ್ಬರಿಂದ ಬಚಾವಾಗಕ್ಕೆ ಕೇವಲ ಒಂದೇ ದಾರಿ ಇದೆ. ನಾವು ಆದಷ್ಟು ಬೇಗ ಋಜುಮಂಡಲದ ಗಡಿಯಿಂದ ದೂರ ಹೋಗ್ಬೇಕಷ್ಟೇ. ನೀನ್ ನಿಜ ಹೇಳ್ತಿದ್ಯಾ ಅಣ್ಣ? ಇನ್ನು ನಮ್ಮನ್ನ ರಕ್ಷಿಸುವಂತವ್ರು ಯಾರು ಉಳಿದಿಲ್ಲ. ಅದು ಅಲ್ಲದೆ ನಾವು ಈ ಹಸುರನ್ನ ಎದುರಿಸೋದಕ್ಕೂ ಆಗಲ್ಲ. ಓಡೋದ್ರ ಹೊರತು ಬೇರೆ ದಾರಿ ಉಳಿದಿಲ್ಲ ನಮ್ಗೀಗ. ತುಂಬಾ ಹಿಂದೆ ಒಂದ್ಸಲ ಜಲಪ್ರಳಯ ಬಂದಿತ್ತು. ಭಗವಂತ ವಿಷ್ಣು ಜಗತ್ತನ್ನ ಕಾಪಾಡೋದಿಕ್ಕೆ ಮತ್ಸ್ಯಾವತಾರ ಎತ್ತಿದ್ರು. ನಂಗನ್ಸುತ್ತೆ ನಮ್ಮನ್ನ ಕಾಪಾಡೋದಕ್ಕೆ ಯಾರು ಇಲ್ಲ. ನಾವು ಉಳಿಬೇಕಂದ್ರೆ ಇಲ್ಲಿಂದ ಓಡ್ ಹೋಗ್ಲೇಬೇಕು. ಓಡಿ 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 ಓಡಿ. ಅಯ್ಯೋ ಅಯ್ಯೋ ನಿಂತ್ಕೊಳ್ಳಿ, ನಾನು ಹೇಳ್ತೀನಿ. ಯಾರು ಹೆದರ್ಕೋಬೇಡಿ, ಓಡ್ ಹೋಗ್ಬೇಡಿ. ನಾರಾಯಣನ್ ಮೇಲೆ ವಿಶ್ವಾಸ ಇಡಿ. ಇಂಥ ಸಂಕಟದಲ್ಲಿ ಕೇವಲ ಭಗವಂತ ವಿಷ್ಣುನೇ ನಮ್ಮೆಲ್ರನ್ನು ರಕ್ಷಣೆ ಮಾಡಬಹುದು. ಯಾರು ಕೂಡ ಬರಲ್ಲ. ಬನ್ನಿ ಬನ್ನಿ, ಯಾರು ಬರಲ್ಲ. ಓಡಿ 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 ಓಡಿ, ನಿಲ್ಬೇಡಿ. ನಿನ್ನ ಮಹಿಮೆಯದು ಅಪಾರ, ನಿನ್ನ ಮಹಿಮೆಯದು ಅಪಾರ. ಕಾಪಾಡುವೆ ನೀ ಮೊರೆಯಿಡುವವರ, ಕಾಪಾಡುವೆ ನೀ ಮೊರೆಯಿಡುವವರ. ಪ್ರಳಯದಂತೆ ಸಂಕಟಗಳು ಕಾಡಲು ನಾವೇ ನಡೆಸುವೆನತ ಧಾರ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ. ಪ್ರಳಯದ ಮೊದಲ ಹನಿ ಬಿದ್ದಾಗಿದೆ. ತಿಳಿಯದು ಆ ಮತ್ಸ್ಯಾವತಾರ ಎಂದು ಬರುವನೋ. ಆದ್ರೆ ಭಗವಂತ, ನೀವು ಇಲ್ಲಿ ಯಾಕೆ ಕೂತಿದ್ದು? ನಿಮ್ಗೆ ಏನನ್ನಿಸ್ತಿದೆ? ಆ ಮೀನು ಇಲ್ಲಿ ಬರುತ್ತಾ? ಸತ್ಯ ಹೇಳಲೇ ಭದ್ರಾಕ್ಷ, ಆ ವಂಚಕ ಹೇಗೆ ಇರಲಿ, ಆದರೆ ಮತ್ಸ್ಯಾವತಾರ ಧಾರಣೆ ಮಾಡುತ್ತಲೇ ತನ್ನ ಈ ಪರಮಶತ್ರುವನ್ನು ನೋಡಲು ಅವಶ್ಯ ಬರುವ. ಇಲ್ಲ, ಇದು ನನ್ನ ಭ್ರಮೆಯೇ. ಬಂದಿಲ್ಲ. ನೋಡು 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 ಭದ್ರಾಕ್ಷ, ನೋಡು ಅಲ್ಲಿ, ನೋಡು ನೋಡಲ್ಲಿ ಮತ್ಸ್ಯ. ನನ್ನ ಭ್ರಮೆ ನನ್ನನ್ನೇ ಹೇಗೆ ನೋಡುತ್ತಲಿದೆ. ಎಲ್ಲಿ ಭಗವಂತ? ದಡ್ಡ ಭದ್ರಾಕ್ಷ, ನಿನಗದು ಕಾಣದು, ಏಕೆಂದರೆ ನೀರಲ್ಲಂತೂ ಮೀನು ಇಲ್ಲವಲ್ಲ. ಇದು ನನ್ನ ಭ್ರಮೆ ಮಾತ್ರವೇ. ಭಗವಂತ, ನೀವು ಧನ್ಯರು. ಈ ಪೂರ್ತಿ ಜಗತ್ತಲ್ಲಿ ನೀವು ಒಬ್ರೇನೆ ಹೀಗೆ ತಮ್ಮ ಭ್ರಮೆನೂ ನೋಡೋರು. ಭಗವಂತ, ಈ ಮೀನು ನಿಮ್ಗೆ ಎಲ್ಲೇ ಕಂಡ್ರು ಒಂದ್ ಕೆಲ್ಸ ಮಾಡಿ, ಅದನ್ನ ಹೊಡೆಯಕ್ ಹೋಗ್ಬಿಡಿ. ಗೊತ್ತಾಗ್ತಿದೆ ಅಲ್ವಾ? ಮೀನೆಲ್ಲ ಇಲ್ಲ, ಮೀನೆಲ್ಲ ಇರಲ್ಲ. ಆ ವಿಷ್ಣುವಿನ ಮಾಯೆ ಅದು. ನಾನು ಆ ವಂಚಕನ ಮಾಯೆ ಗುರುತಿಸಿದ್ದೇನೆ. ಇನ್ನು ಶೀಘ್ರವೇ ಅವನ ಮಾಯೆಗೆ ಮತ್ತು ಅವನಿಗೆ ಕಂಸನಿಂದ ಮುಕ್ತಿ ನೀಡುವೆ. ಕೃಷ್ಣ, ನನ್ನಿಂದ ಬಹಳ ದೊಡ್ಡ ತಪ್ಪಾಗೋಯ್ತು. ನನ್ನ ಕ್ಷಮಿಸ್ಬಿಡು. ಇಲ್ಲ ಅಪ್ಪ, ತಪ್ಪು ನಂದೇನೆ. ನಾನು ಅನ್ಕೊಂಡಿದ್ದೆ ಸರಿಯಾದ ಸಮಯ ಬಂದ್ ಕೂಡ್ಲೆ ನಾನೇ ನಿಮ್ಗೆ ಎಲ್ಲ ಹೇಳ್ಬೇಕಂತ. ಆದ್ರೆ ನಾವು ನಿಮ್ಗೆ ಮೊದ್ಲಿಗೆ ಎಲ್ಲವನ್ನು ಹೇಳ್ಬೇಕಾಗಿತ್ತು. ಆದ್ರೆ ಕೃಷ್ಣ, ನಿನಗನ್ಸ್ತಿದ್ಯಾ ಈ ನಾವೇ
ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ. ಹಾ ಅಪ್ಪ, ಈ ನೌಕೆ ನಮ್ಮೆಲ್ಲರ ರಕ್ಷಣೆ ಖಂಡಿತ ಮಾಡುತ್ತೆ. ಅದಕ್ಕಾಗಿ ನಾವು ಎಲ್ಲ ಗೊಲ್ಲ ಬಾಲಕರು ಸೇರಿ ಈ ನೌಕೆ ಮಾಡಿರೋದು. ಆದ್ರೂ ಕೃಷ್ಣ, ಬೃಂದಾವನ ವಾಸಿಗಳ ಸಂಖ್ಯೆ ಬಹಳ ಜಾಸ್ತಿ ಇದೆ, ಮತ್ತೆ ಈ ನೌಕೆ ಬಹಳ ಚಿಕ್ಕದು. ನನಗನ್ನಿಸ್ತಿಲ್ಲ ಈಗಿರೋ ಎಲ್ಲ ವೃಂದಾವನ ವಾಸಿ ಈ ನೌಕೆಲೆ ಹಿಡಿಸ್ತಾರಂತ. ಹಾ ಕನ್ನ, ನನಗೂ ಅದೇ ಅನ್ನಿಸ್ತಿರೋದು. ಈ ನೌಕೆ ನಮ್ಮೆಲ್ಲರಿಗೂ ಬಹಳ ಚಿಕ್ಕದು. ಅಪ್ಪ, ಅಮ್ಮ, ಈ ನೌಕೆ ನಮ್ಮೆಲ್ಲರ ರಕ್ಷಣೆಗಾಗಿ ಮಾಡಿದ್ದು. ಇದರಲ್ಲಿ ಪೂರ್ತಿ ವೃಂದಾವನ ಮತ್ತೆ ಇದರ ಜೀವ ಜಂತು ಇರಕ್ಕಾಗತ್ತೆ. ಇದೇ ಈಗ ಸಮಸ್ಯೆ ಕೃಷ್ಣ. ನನಗೆ ಅನಿಸ್ತಾ ಇಲ್ಲಪ್ಪ ಈ ನೌಕೆ ಎಲ್ಲರ ರಕ್ಷಣೆ ಮಾಡುತ್ತೆ ಅಂತ. ಅಪ್ಪ, ನೀವು ಚಿಂತೆ ಮಾಡಬೇಡಿ, ಈ ನೌಕೆ ಇನ್ನೂ ಬಹಳ ದೊಡ್ಡದಿದೆ. ಈಗ ಇದರ ಕೆಲಸ ಸ್ವಲ್ಪ ಉಳಿತಿದೆ, ಅದನ್ನ ನಾವೆಲ್ಲ ಸೇರ್ಕೊಂಡು ಮಾಡ್ಬಿಡೋಣ. ಆದ್ರೆ ಕಂದ, ಊರಿನವ್ರನ್ನ ತಡೆಯೋದು ಯಾರು? ಅವರೆಲ್ಲರೂ ಊರ್ ಬಿಟ್ಟು ಹೋಗ್ತಿದ್ದಾರೆ. ಅಮ್ಮ, ನೀನ್ ಅದ್ರ ಬಗ್ಗೆ ಯೋಚಿಸ್ಬೇಡ, ನಾನು ಊರಿನವ್ರನ್ನ ಒಪ್ಪಿಸ್ತೀನಿ. ಅವ್ರು ನೀನಾಡೋ ಯಾವುದೇ ಮಾತಲ್ಲೂ ವಿಶ್ವಾಸ ಇಡೋದಿಲ್ಲ. ಅಲ್ದೆ ಆಕಾಶವಾಣಿ ಕೇಳಿದ್ಮೇಲೆ ಅವ್ರು ಇನ್ನೂ ಭಯ ಪಡ್ತಿರ್ತಾರಲ್ಲ. ಅಪ್ಪ, ನೀವು ಸತ್ಯ ಹೇಳ್ತಿದ್ದೀರಾ, ಆದ್ರೆ ವೃಂದಾವನ ವಾಸಿಗಳನ್ನ ಒಪ್ಸೋ ಪ್ರಯತ್ನ ನಾನ್ ಖಂಡಿತ ಮಾಡ್ತೀನಿ. ಯಾರಿಗ್ ಗೊತ್ತು, ಊರವರು ನನ್ನ ಮಾತನ್ನ ಒಪ್ಕೊಬಹುದು. ಜಲಪ್ರಳಯ ಆರಂಭವಾಯಿತು. ಇನ್ನೂ ಹೆದರಿದ್ದಾರೆ. ನಾನು ಅವ್ರನ್ನ ಕೃಷ್ಣನ್ ರೂಪದಲ್ಲಿ ತಡೆಯೋಕ್ಕಾಗೋದಿಲ್ಲ. ನಾನೇನಾದ್ರೂ ಮಾಡ್ಲೇಬೇಕು. ಹೇಗಾದ್ರೂ ವೃಂದಾವನದ ಜನರು ನನ್ನ ಮಾತನ್ನ ನಂಬೇಕಷ್ಟೇ. ಮತ್ತೆ ಅದಕ್ಕೆ ಕೇವಲ ಒಂದೇ ದಾರಿ ಇದೆ. वासुदेवाय नमः। ओम नमो भगवते वासुदेवाय नमः। ओम नमो भगवते वासुदेवाय नमः। ಬ್ರಜವಾಸಿಗಳೇ, ನಿಂತುಕೊಳ್ಳಿ. ಇದಂತೂ ಸಾಕ್ಷಾತ್ ನಾರಾಯಣನ ಧ್ವನಿನೇ. ನಿಜ ಹೇಳ್ದೆ, ಇದು ನಾರಾಯಣನ ಧ್ವನಿನೇ. ನಾರಾಯಣನ. ಬ್ರಜವಾಸಿಗಳೇ, ನೀವೆಲ್ಲರೂ ಬ್ರಜಮಂಡಲ ತ್ಯಜಿಸಿ ಏಕೆ ಹೊರಟಿದ್ದೀರಿ? ಹೇ ಬ್ರಜವಾಸಿಗಳೇ, ನಾನು ನಿಮ್ಮೆಲ್ಲರ ಚಿಂತೆ ಅರಿತಿದ್ದೇನೆ. ಆದರೆ ನಿಮಗೆ ತಿಳಿದಿದೆ, ಅಂದು ರಾಮಾಯಣದ ಕಾಲದಲ್ಲಿ ಸಮುದ್ರ ಉಲ್ಲಂಘನದ ಸಂಕಟ ಬಂದಾಗ ಆಗ ಕೇವಲ ರಾಮನಾಮ ಬರೆದ ಮಾತ್ರಕ್ಕೆ ಬಂಡೆಗಳು ನೀರಲ್ಲಿ ತೇಲುತ್ತಿದ್ದವು ಮತ್ತು ಲಂಕೆಯವರೆಗೆ ವಿಶಾಲ ಸೇತು ನಿರ್ಮಾಣವಾಯಿತು. ಅದರ ಮೇಲೆ ಪೂರ್ತಿ ಸೇನೆ ನಿಂತುಕೊಂಡಿತ್ತು. ಬ್ರಜಮಂಡಲದಲ್ಲಂತೂ ಸಾಕ್ಷಾತ್ ಪರಮಾವತಾರಿಯ ಹೆಸರಿದೆ. ಈಗ ಅವನ ನಾಮ ಮಾತ್ರದಿಂದ ಇದು ನೀರಿನಲ್ಲಿ ತೇಲಲಾಗದೆ. ಜೀವನ ಮತ್ತು ಮರಣ ಪರಮ ಸತ್ಯವು. ಆದರೆ ಧರ್ಮ ಹೇಳುತ್ತದೆ, ಎಲ್ಲಿಯವರೆಗೆ ಜೀವನವಿದೆಯೋ ಸಂಘರ್ಷ ಮಾಡುತ್ತಲೇ ಇರಬೇಕು ಎಂದು.
ಸಂಘರ್ಷದಿಂದ ಹೊಸ ಮಾರ್ಗವೇ ಹೊರಬಂದರೂ ಬರಬಹುದು. ಅನಂತರ ಸಾಕ್ಷಾತ್ ನಾರಾಯಣನೇ ನಮ್ಗೆ ದರ್ಶನ ಕೊಟ್ರು. ಈ ಸಂಕಟದಲ್ಲಿ ಅವರು ನಮ್ ಜೊತೆ ಇದ್ದಾರೆ ಅಂದ್ಮೇಲೆ ಇನ್ ಹೆದ್ರು ಯಾವ ಅವಶ್ಯಕತೆನೂ ಇಲ್ಲ. ಗೆಳೆಯ, ನೀನು ಗಮನ ಕೊಟ್ಟಿಲ್ಲ. ಭಗವಂತ ವಿಷ್ಣು ನಮ್ಮನ್ ಕಾಪಾಡೋ ಮಾತಾಡಿಲ್ಲ, ಬದಲಾಗಿ ಸಂಘರ್ಷ ಮಾಡೋ ಮಾತಾಡಿದ್ದು. ನಿಜ ಹೇಳಿದ್ರಿ. ಅಂದ್ರೆ ಅವರು ನಮ್ಮನ್ನ ರಕ್ಷಿಸೋಕೆ ಬರೋದಿಲ್ವಾ ಅಣ್ಣ? ಎಂಥ ಅಂಧ ಭಕ್ತರೋ ನೀವೆಲ್ರೂ. ಸಾಕ್ಷಾತ್ ನಾರಾಯಣನೇ ನಮ್ಗೆ ದರ್ಶನ ಕೊಟ್ರು, ಮತ್ತೆ ಅವ್ರ ಮೇಲೇನೆ ಸಂದೇಹ ಪಡ್ತಾ ಇದ್ದೀರಾ? ನಮ್ಗೆ ನಾರಾಯಣ ಹೇಳದ್ಮೇಲೆ ನಾವೆಲ್ಲ ಇಲ್ಲೇ ಇರ್ಬೇಕು. ಈ ಸಮಸ್ಯೆಯಿಂದ ಹೆದರಿ ಓಡಬಾರ್ದು. ಈ ಸಮಸ್ಯೆನ ಎಲ್ರೂ ಎದುರಿಸ್ಬೇಕು. ಆಗ ನಮ್ ಜೀವನ ಇರ್ಲಿ ಇಲ್ಲ ಸಾವೇ ಬರ್ಲಿ, ಇದ್ರಲ್ಲೇ ನಮ್ ಎಲ್ರಿಗೂ ಮುಕ್ತಿ ಇದೆ. ಅಜ್ಜಿ ಸತ್ಯನೇ ಹೇಳ್ತಿದ್ದಾರೆ. ಆ ನಾರಾಯಣನೇ ನಮ್ ಜೊತೆ ಇರ್ಬೇಕಾದ್ರೆ ನಾವು ಭಯ ಯಾಕೆ ಪಡ್ಬೇಕು? ನಾನು ಹೇಳ್ತೀನಿ ಬನ್ನಿ, ನಾವು ಕೃಷ್ಣನ್ ಕೆಲಸದಲ್ಲಿ ಸಹಾಯ ಮಾಡೋಣ. ಅವನು ಚಿಕ್ಕ ಬಾಲಕ ಆಗಿದ್ರು ಇಷ್ಟು ದೊಡ್ಡ ಜಲಪ್ರಳಯದ ಸಮ್ಮುಖ ಭಯ ಇಲ್ದೆ ನಿಂತ ಮೇಲೆ ನಾವು ಕೂಡ ಅವನ ಜೊತೆಯಾಗೇ ನಿಲ್ಬೇಕು. ಬನ್ನಿ, ವಾಪಸ್ ಹೋಗೋಣ. ಬನ್ನಿ. ಪ್ರಳಯದಿಂದ ಪಾರಾಗುವ ದಾರಿ ಹುಡುಕಿ ಗೈದಿಹನು ಕೃಷ್ಣ ಮುರಾರಿ. ಪ್ರಳಯದಿಂದ ಪಾರಾಗುವ ದಾರಿ ಸಮಯದಿ ಮಾಡಿರುವಿ ನಿರ್ಧಾರ. ಕಂಟಕ ಕಳೆವುದಕಿಹ ಪರಿಹಾರ. ವ್ಯರ್ಥ ಚಿಂತೆ ಬಿಡಿ ಬಕುತರೆ ನೀವು, ದೇವನು ನೀಗುವನೆಲ್ಲರ ನೋವು. ಕಳೆಯುವನವನೇ ಎಲ್ಲರ ಬಂಧನ, ಕಳೆಯುವನವನೇ ಎಲ್ಲರ ಬಂಧನ. ಪಾಲಿಪದೇವನು ಈ